ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಆದಿಯಲ್ಲಿ ದೇವರ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ಸತ್ಯ ದೇವರಾಗಿದ್ದರು, ಸತ್ಯದೇವ ತ್ರಿತ್ವರಾಗಿದ್ದರು. ಜೀವಿಸುವರು, ಯೇಸು ಜೀವಿಸುವರು, ಇಂದು ಎಂದು ನಮ್ಮಲ್ಲಿ ಜೀವಿಸುವರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 29. ಗುಡುಗು ಮಿಂಚುಗು ಒಡೆಯ. ಪ್ರೈಸ್ ದ ಲಾರ್ಡ್. ಸರ್ವಶಕ್ತನಾದ ದೇವರು, ಸೇನಾಧೀಶ್ವರ ಪ್ರಭು, ಪರಾಕ್ರಮಶಾಲಿ, ರಾಜಾದಿ ರಾಜ, ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ದೇವರು ಗುಡುಗು ಮಿಂಚುಗು ಒಡೆಯನಾಗಿದ್ದಾರೆ ಎಂಬುದಾಗಿ. ಸಕಲವು ಆತನ ಅಧೀನದಲ್ಲಿದೆ. ಸುರಪುತ್ರರೇ, ಪ್ರಭುವಿನ ಸ್ತುತಿ ಮಾಡಿರಿ, ಬಲುಮೆ ಮಹಿಮೆ ಅವನದೇ ಎಂದು ಸಾರಿರಿ. ನರಪುತ್ರರೇ ಎಂದರೆ ಮನುಷ್ಯ ಪುತ್ರರು, ಸುರಪುತ್ರರೇ ಎಂದರೆ ದೇವದೂತರುಗಳು. ಸೊ ದೇವದೂತರುಗಳೇ ಪ್ರಭುವಿನ ಮಹಿಮೆ ಪಡಿಸಿರಿ. ಶಕ್ತಿ, ಪರಾಕ್ರಮ, ಘನತೆ, ಗೌರವ ಆತನದೇ ಎಂದು ಆತನನ್ನು ಹೊಗಳಿ ಕೊಂಡಾಡಿರಿ. ಸ್ತುತಿಸಿರಿ ಆತನ ಶ್ರೀನಾಮ ಮಹಿಮೆಯನ್ನು, ಪೂಜಿಸಿರಿ ಪವಿತ್ರಾಂಬರರಾಗಿ ಆತನನ್ನು. ಪರಿಶುದ್ಧತ್ವ ಎಂಬ ಭೂಷಣದೊಡನೆ ಪರಿಶುದ್ಧತ್ವವನ್ನು ಧರಿಸಿಕೊಂಡು ಪವಿತ್ರಾಂಬರರಾಗಿ ಆತನನ್ನು ಸ್ತುತಿಸಿ ಮಹಿಮೆ ಪಡಿಸಿರಿ. ಪ್ರಭು ಆಸೀನನು ಆಗಸದ ಜಲರಾಶಿಗಳ ಮೇಲೆ. ಆಕಾಶವೇ ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ ಎಂದು ನುಡಿದಿರುವ ಸರ್ವಶಕ್ತನಾದ ದೇವರು ಜಲರಾಶಿಗಳ ಮೇಲೆ, ಆಕಾಶದ ಮೇಲೆ, ಆಗಸದ ಜಲರಾಶಿಗಳ ಮೇಲೆ ಆಸೀನನಾಗಿಯನು. ಪ್ರತಿಭಾ ಸ್ವರೂಪನಾದ ದೇವನಿದೋ ಗುಡುಗುತ್ತಲೇ, ಆತನ ಆಡಂಬರ ಧ್ವನಿ ಮೇಘಮಂಡಲದ ಮೇಲೆ. ಆತನ ಧ್ವನಿ ಮೇಘಮಂಡಲದೊಳಗಿಂದ ಗರ್ಜಿಸುವಂತದ್ದಾಗಿರುತ್ತೆ. ಈ ಗುಡುಗು ಮಿಂಚು ಗರ್ಜನೆ ಅನ್ನುವಾಗ ಪ್ರಕಟಣಾ ಗ್ರಂಥ 5ನೇ ಅಧ್ಯಾಯ ವಚನ 8ರಲ್ಲಿ ನಾವು ನೋಡುತ್ತೇವೆ. ಸರ್ವೇಶ್ವರನ ಸನ್ನಿಧಾನದಲ್ಲಿದ್ದ 4 ಜೀವಿಗಳು ಮತ್ತು ದೇವದೂತರುಗಳ ಕೈಯಲ್ಲಿ ಧೂಪಾರತಿಯನ್ನು ಕೊಡಲಾಗಿತ್ತು. ಚಿನ್ನದ ಧೂಪಾರತಿಯಲ್ಲಿ ದೇವಜನರ ಪ್ರಾರ್ಥನೆಯನ್ನು ಸೇರಿಸಿ ಅವರು ದೇವರಿಗೆ ಧೂಪವನ್ನು ಸಲ್ಲಿಸಿದರು. ಈ ಧೂಪ ಹಾಕುವಾಗ ಆ ಹೊಗೆ ಹೇಗೆ ಮೇಲಕ್ಕೆ ಏರಿ ಹೋಗುತ್ತಿತ್ತೋ, ದೇವಜನರ ಪ್ರಾರ್ಥನೆ ಅದರೊಂದಿಗೆ ಹೋಗುವಾಗ ಅಲ್ಲಿಂದ ಸದುತ್ತರವಾಗಿ ಗುಡುಗು ಮಿಂಚು ಗರ್ಜನೆಗಳು ಉಂಟಾದವು. ದೇವರು ಸದುತ್ತರವನ್ನು ಕೊಟ್ಟಾಗ ಗುಡುಗು ಮಿಂಚಿನ ರೂಪದಲ್ಲಿ ಅದು ಪ್ರತಿಧ್ವನಿಸಿತು ಎಂಬುದಾಗಿ. ಪ್ರಭುವಿನ ಧ್ವನಿ ಶಕ್ತಿಯುತ ಧ್ವನಿ ನೋಡಿ, ಆ ಧ್ವನಿ ರೇಖೆ ಹರಡಿತು ಭುವಿಯಾದ್ಯಂತ ಅಂತ. ಇವತ್ತು ನಾವು ಬೆಂಗಳೂರಲ್ಲಿದ್ದೀವಿ, ಫಾರಿನಲ್ಲಿ ಅಮೆರಿಕದಲ್ಲಿ ಯಾರೋ ಇದ್ದಾರೆ, ಹಲೋ ಅಂತ ನಾವು ಫೋನಲ್ಲಿ ಮಾತನಾಡಿದ್ರೆ ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ಹಲೋ ಎಂದು ನಮಗೆ ಕೇಳಿಸುತ್ತೆ. ಎಷ್ಟು ಅದ್ಭುತ ಅಲ್ವಾ? ಅಂದರೆ ನಮ್ಮ ಈ ಸ್ವರ ತರಂಗಗಳ ಮೂಲಕ ಇಮ್ಮಿಡಿಯೇಟ್ ಆಗಿ ಅಲ್ಲಿಗೆ ಒಯ್ಯುತ್ತದೆ. ಮನುಷ್ಯ ಕಂಡುಹಿಡಿದ ಮೊಬೈಲ್ ಫೋನಲ್ಲಿ ಅಥವಾ ಈ ತರಂಗಗಳನ್ನು ಹಿಡಿದುಕೊಂಡು ಇಷ್ಟು ಮಾಡಬಲ್ಲನಾದರೆ, ಇವೆಲ್ಲವನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ, ಜ್ಞಾನದಿಂದ ಜಗವನ್ನು ನಿರ್ಮಿಸಿದ ದೇವರು, ಆತನು ಮಹತ್ ಜ್ಞಾನಿ, ಪರಾಕ್ರಮ ಜ್ಞಾನಿ. ಆತನ ಧ್ವನಿ, ಆ ಸ್ವರ, ಆ ಶಬ್ದ ಮಿಂಚಿಗಿಂತಲೂ ವೇಗವಾಗಿ ಹರಡುವಂಥದ್ದಾಗಿದೆ. ಆತನ ಧ್ವನಿ ಶಕ್ತಿಯುತ, ಆತನ ಶಬ್ದ ವೈಭವಯುತ. ಈ ಧ್ವನಿ ಅನ್ನುವಾಗ ನಾವು ನೋಡ್ತೀವಿ, ಮೋಶೆ ಸೀನಾಯಿ ಬೆಟ್ಟದ ಮೇಲೆ ಬರುವಾಗ ಆತನೊಟ್ಟಿಗೆ ದೇವರು ಮಾತನಾಡಿದ ಧ್ವನಿಯ ಕುರಿತು ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ ವಚನ 18ರಲ್ಲಿ ಸಂತ ಪೌಲರು ಬಹಳ ಚೆನ್ನಾಗಿ ಹೇಳುತ್ತಾರೆ. ನೀವು ಇಸ್ರಾಯೇಲರಂತೆ ಮುಟ್ಟಬಹುದಾದ ಸೀನಾಯಿ ಬೆಟ್ಟಕ್ಕೆ ಬಂದಿಲ್ಲ. ಅಲ್ಲಿ ಬೆಂಕಿ ದಗದಗಿಸುತ್ತಿತ್ತು, ಕಾರ್ಗತ್ತಲು ಕವಿದಿತ್ತು, ಮೋಡದ ಮಬ್ಬು ಮುಸುಕಿತ್ತು, ಬಿರುಗಾಳಿ ಬೀಸುತ್ತಿತ್ತು, ಕಹಳೆಗಳು ಮೊಳಗುತ್ತಿದ್ದವು. ಆಗ ಧ್ವನಿಯೊಂದು ಕೇಳಿ ಬಂತು. ಅದನ್ನು ಕೇಳಿದವರು ಸರ್ವೇಶ್ವರನಾದ ತಂದೆ ದೇವರು ಮಾತನಾಡಿದ ಶಬ್ದ ಗುಡುಗು ಮಿಂಚಿನಂತೆ ಶಕ್ತಿಯುತ, ವೈಭವಯುತ. ಆ ಧ್ವನಿಯನ್ನು ಕೇಳಿದವರು ಇನ್ನೆಂದಿಗೂ ಆ ಧ್ವನಿ ತಮ್ಮೊಂದಿಗೆ ಮಾತನಾಡುವುದೇ ಬೇಡವೆಂದು ಕೇಳಿಕೊಂಡರು. ಮೋಶೆ ಸಹ ಆ ಧ್ವನಿಯಿಂದ ಭಯಪಟ್ಟು ನಡುಗಿ ಹೋದ, ತತ್ತರಿಸಿ ಹೋದ. ಬೆಟ್ಟದ ಕೆಳಗಿದ್ದ ಜನರು ಹೇಳುತ್ತಾರೆ, ಮೋಶೆ
ನಮಗೆ ಆ ಧ್ವನಿಯನ್ನು ಕೇಳಿಸಿಕೊಳ್ಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ಗುಡುಗು ಮಿಂಚಿನಂತೆ ಶಕ್ತಿಯುತವಾದದ್ದಾಗಿದೆ. ನೀನೇ ದೇವರೊಟ್ಟಿಗೆ ಹೋಗಿ ಮಾತನಾಡಿ ತದನಂತರ ನಮಗೆ ಬಂದು ತಿಳಿಸು ಎಂದು ಹೇಳಿದ್ದರು. ಆ ಒಂದು ಧ್ವನಿ ಅಷ್ಟು ಶಕ್ತಿಯುತವಾದದ್ದಾಗಿತ್ತು. ಅದರ ಗರ್ಜನೆಗೆ ಮುರಿದು ಬೀಳುವುವು ದೇವದಾರು ಮರಗಳು, ಬಲವಾಗಿ ನಿಂತಿರುವ ಮರಗಳು ಸಹ ನೆಲಕ್ಕೆ ಬೀಳುವು. ಸೀಳಿ ಹೋಳಾಗುವು ಲೆಬನೋನಿನ ಮಹಾವೃಕ್ಷಗಳು. ಜಿಗಿಯುವುದು ಲೆಬನೋನ್ ಪರ್ವತ ಎಳೆ ಕರುವಿನಂತೆ. ಪರ್ವತ ಎಲ್ಲಾದರೂ ಅಲುಗಾಡುವುದುಂಟೇ? ಆದರೆ ಸರ್ವೇಶ್ವರನ ಧ್ವನಿ, ಆ ಸ್ವರಕ್ಕೆ ಪರ್ವತಗಳು ಎಳೆ ಕರುವಿನಂತೆ ಕುಣಿದು ಕುಪ್ಪಳಿಸುತ್ತವೆ. ನೆಗೆಯುವುದು ಗಿರಿಸಿಯೋನ್ ಕಾಡೆಮ್ಮೆಯ ಕರುವಂತೆ. ಆತನ ಮಹಾಗರ್ಜನೆಗೆ ತಳತಳಿಸುವ ಕೋಲ್ ಮಿಂಚುಗಳು. ಕಂಪಿಸುವುದು ಕಾದೇಶ್ ಅರಣ್ಯ, ಕದಲುವುವು ಕಾಡು ಮೇಡುಗಳು. ಕಾದೇಶ್ ಅರಣ್ಯ, ಈ ಕಾದೇಶ್ ಅರಣ್ಯ ಬಂದ್ಬಿಟ್ಟು ಹಾಲು ಜೇನು ಹರಿಯುವ ನಾಡಿನ ಹೋಗಿ ಬೇಹುಗಾರಿಕೆ ಮಾಡಿ ಬರುವಾಗ ಅವರು ಇಳಿದುಕೊಂಡಿದ್ದಂತ ಒಂದು ಸ್ಥಳ. ಅಂತ ಒಂದು ದೊಡ್ಡ ಅರಣ್ಯ ಸಹ ಅಲುಗಾಡುವುದು, ಕಂಪಿಸುವುದು ಆತನ ಧ್ವನಿಯೊಂದಕ್ಕೆ. ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ಸರ್ವೇಶ್ವರನ ಸ್ವರ ಅಷ್ಟು ಶಕ್ತಿಯುತವಾಗಿ, ವೈಭವವಾಗಿ ಗರ್ಜಿಸುವ ಸ್ವರದಂತಿತ್ತು. ಈ ಜಿಂಕೆಗಳು ನಗ್ನವಾಗುವು ವೃಕ್ಷಗಳು. ಆತನ ಸ್ವರಕ್ಕೆ ಗರ್ಭಸ್ಥವಾಗಿರುವ ಜಿಂಕೆ ಡೆಲಿವರಿ ಆಗ್ಬಿಡುತ್ತೆ ಅವುಗಳಿಗೆ. ಅಂತ ಒಂದು ಅರ್ಥ ಶಬ್ದ. ಜಯ ಜಯ ಘೋಷ ಮಾಡುವವರೆಲ್ಲರೂ ಆತನ ಆಲಯದೊಳು. ಜಲಪ್ರಳಯದೊಳು ಪ್ರಭು ಆಸೀನನಾಗಿಯನು, ಯುಗ ಯುಗಾಂತರಕ್ಕೂ ಅರಸನಾಗಿ ಆಳುವನು. ಹಳೆಯ ಒಡಂಬಡಿಕೆಯಲ್ಲಿ ಸರ್ವೇಶ್ವರನ ಸ್ವರ ಹೀಗಿತ್ತು ಅನ್ನುವುದಾದರೆ, ಅದೇ ಹೊಸ ಒಡಂಬಡಿಕೆಯಲ್ಲಿ ತಂದೆ ದೇವರ ಹೃದಯದಲ್ಲಿದ್ದ ವಾಕ್ಯವಾದಾತನು ಮನುಷ್ಯನಾಗಿ ಬಂದನು. ಆತನ ಸ್ವರ ಜೀವ ಸ್ವರ. ಪ್ರೈಸ್ ದಿ ಲಾರ್ಡ್. ಆತನ ಸ್ವರ ಜೀವವನ್ನು ಕೊಡುವ ಸ್ವರವಾಗಿ ಮಾರ್ಪಾಡಾಗಿತ್ತು. ಯೋಹಾನ 5:24 ಕಾಲವೊಂದು ಬರುವುದು, ದೇವರ ಪುತ್ರನ ಸ್ವರವನ್ನ ಕೇಳುವರು. ಯಾರೆಲ್ಲ ಆತನನ್ನ ಸ್ವರವನ್ನ ಕೇಳುತ್ತಾರೋ ಅವರು ಬದುಕುವರು. ಸಮಾಧಿಯಲ್ಲಿರುವವರು ಸಹ ಜೀವಕ್ಕೆ ಎಬ್ಬಿಸಲ್ಪಡುವರು. ಲಾಜರನೇ ಹೊರಗೆ ಬಾ ಎಂಬ ಸ್ವರ ಸಮಾಧಿಯೊಳಗಿಂದ ಲಾಜರನನ್ನ ಹೊರಗಡೆ ಕರೆದುಕೊಂಡು ಬರುವಷ್ಟರ ಮಟ್ಟಿಗೆ ಶಕ್ತಿಯುತವಾದದ್ದಾಗಿತ್ತು. ಹಳೆಯ ಒಡಂಬಡಿಕೆಯಲ್ಲಿ ಇದ್ದಂತ ಆ ಸ್ವರ ಹೊಸ ಒಡಂಬಡಿಕೆಯಲ್ಲಿ ಜೀವ ಸ್ವರವಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ಅನುಗ್ರಹಿಸಲಿ ಪ್ರಭು ತನ್ನ ಜನರಿಗೆ ಶಕ್ತಿಯನ್ನು, ದಯಪಾಲಿಸಲಿ ಪ್ರಭು ತನ್ನ ಪ್ರಜೆಗೆ ಸುಕ್ಷೇಮವನ್ನು. ಆತನ ನಾಮವನ್ನ ಮಹಿಮೆ ಪಡಿಸಿರಿ, ಸ್ತುತಿಸಿರಿ ಆತನ ಶ್ರೀನಾಮ ಮಹಿಮೆಯನ್ನು. ಕರ್ತನಾದ ಯೇಸುವೇ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಗುಡುಗು ಮಿಂಚುಗೂ ಒಡೆಯ ಜಲರಾಶಿಗಳ ಮೇಲೆ ಆಸೀನನಾಗಿರುವ ಸೈನ್ಯಗಳ ಕರ್ತರಾದ ಸೇನಾಧೀಶ್ವರ ಪ್ರಭು, ಆಕಾಶವೇ ನಮ್ಮ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ ಎಂದು ನುಡಿದಿರುವ ಪರಾಕ್ರಮಶಾಲಿಯಾದ ದೇವರು, ಆತನನ್ನು ದೇವದೂತರುಗಳೇ ಆತನನ್ನು ಸ್ತುತಿಸಿರಿ, ಆತನ ನಾಮವನ್ನು ಮಹಿಮೆ ಪಡಿಸಿರಿ. ಇಂದು ದೇವರ ಮಕ್ಕಳಾಗಿ ಆಯ್ಕೆ ಮಾಡಲ್ಪಟ್ಟಿರುವ ನಾವು ಆತನ ನಾಮವನ್ನು ಸ್ತುತಿಸಿ ಹೊಗಳಿ ಕೊಂಡಾಡಬೇಕಾಗಿದೆ. ಮಲಾಕಿ 2:2 ಆತನ ನಾಮಕ್ಕೆ ನೀವು ಸ್ತುತಿ ಸಲ್ಲಿಸದಿದ್ದರೆ ನೀವು ಶಾಪಗ್ರಸ್ತರು. ಬದಲಿಗೆ ಆತನ ಉಪಕಾರಗಳನ್ನು ಸ್ಮರಿಸಿಕೊಂಡು ಆತನ ನಾಮವನ್ನ ಮಹಿಮೆ ಪಡಿಸಿರಿ. ಆತನು ಬಲಾಢ್ಯನು, ಪರಾಕ್ರಮಶಾಲಿ, ಅಸಾಧ್ಯವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಸಾಧ್ಯವನ್ನಾಗಿಸುವ ಸರ್ವಶಕ್ತ ದೇವರಾಗಿದ್ದಾರೆ. ಈ ಸಮಯದಲ್ಲಿ ಸರ್ವೇಶ್ವರನ ನಾಮವನ್ನು ಸ್ತುತಿಸೋಣ, ಆತನ ನಾಮವನ್ನ ಮಹಿಮೆ ಪಡಿಸೋಣ, ಆತನ ನಾಮವನ್ನ ಹೊಗಳಿ ಕೊಂಡಾಡೋಣ. ಆತನ ನಾಮಕ್ಕೆ ಎಂದೆಂದಿಗೂ ಜಯವಾಗಲಿ. ಆಕಾಶದ ಕೆಳಗೆ ಭೂಮಿಯ ಮೇಲೆ ನಮ್ಮ ರಕ್ಷಣೆಯನ್ನು ಮಾಡುವ ಏಕೈಕ ನಾಮ ಶ್ರೀ ಯೇಸು ನಾಮ. ಆ ಯೇಸು ನಾಮವನ್ನು ಸ್ತುತಿಸಿ ಮಹಿಮೆ ಪಡಿಸಿ ಆರಾಧಿಸೋಣ. ಯುಗ ಯುಗಾಂತರಕ್ಕೂ ತಲತಲಾಂತರಕ್ಕೂ ಆತನಿಗೆ ಘನ, ಮಾನ, ಗೌರವ, ಮಹಿಮೆ, ಸರ್ವ ಅಧಿಕಾರ, ಆಧಿಪತ್ಯ ಯುಗ ಯುಗಾಂತರಕ್ಕೂ ಸಲ್ಲಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ. ಸರ್ವೇಶ್ವರನು ಎಂಥ ಪರಾಕ್ರಮಶಾಲಿ. ಆತನ ಸ್ವರವೊಂದಕ್ಕೆ ಇಡೀ ಭೂಮಿಯಲ್ಲಿ ಇಷ್ಟೆಲ್ಲ ಬದಲಾವಣೆಗಳಾಗುವುದಾದರೆ ಈ ಜೀವಸ್ವರ, ಇದನ್ನು ಆಲಿಸುವ ಒಂದೊಂದು ಶರೀರ ಯೇಸು ನಾಮದಲ್ಲಿ ಸೌಖ್ಯವನ್ನು ಪಡೆದುಕೊಳ್ಳಲಿ. ಈ ಜೀವಸ್ವರವನ್ನು ಆಲಿಸುತ್ತಿರುವ ಒಂದೊಂದು ಕುಟುಂಬಗಳು
ಕಷ್ಟಗಳಿಂದ ಬಿಡುಗಡೆಯಾಗಿ ಆಶೀರ್ವದಿಸಲ್ಪಡಲಿ. ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಂದು ಕುಟುಂಬಗಳಲ್ಲಿರುವ ಕತ್ತಲೆ, ಪಾಪ, ಶಾಪ ನೀಗಿ ಹೋಗಿ ದೇವರ ಆಶೀರ್ವಾದ ಸಮೃದ್ಧಿಯಾಗಿ ತುಂಬಿ ತುಳುಕುವಂತಾಗಲಿ. ಆಮೇನ್. ಥ್ಯಾಂಕ್ ಯು.